ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಭಗವಾನ್ ನರಸಿಂಹದೇವನು ಅಸುರರಾಜನಾದಂತಹ ಹಿರಣ್ಯಕಶಿಪುವನ್ನು ಯಾವ ರೀತಿಯಾಗಿ ಸಂಹಾರ ಮಾಡಿದನು ಎಂಬುದನ್ನು ನಾವು ಇಂದು ಕಾಣಲಿದ್ದೇವೆ. ನಿನ್ನ ಭಗವಂತನೆಲ್ಲಿ? ಅವನು ಈ ಕಂಬದಲ್ಲಿ ಇದ್ದಾನೆಯೇ ಎಂದು ಹಿರಣ್ಯಕಶಿಪುವು ಪ್ರಹ್ಲಾದ ಮಹಾರಾಜನನ್ನು ಕೇಳಿದಾಗ ಪ್ರಹ್ಲಾದನು ನಿರ್ಭೀತನಾಗಿ, ಹೌದು, ನನ್ನ ಭಗವಂತನು ಎಲ್ಲೆಲ್ಲೂ ಇದ್ದಾನೆ ಎಂದು ಉತ್ತರಿಸಿದ. ಪ್ರಹ್ಲಾದನ ಈ ಮಾತು ಸುಳ್ಳಲ್ಲ, ನಿಜ ಎಂದು ಹಿರಣ್ಯಕಶಿಪುವಿಗೆ ಮನದಟ್ಟು ಮಾಡಲು ಭಗವಂತನು ಕಂಬದೊಳಗಿಂದ ಕಾಣಿಸಿಕೊಂಡನು. ತನ್ನ ಬೃಹದಾಕಾರವು ಹಿರಣ್ಯಕಶಿಪುವಿಗೆ ಸಿಂಹ ಅಥವಾ ಮನುಷ್ಯ ಎಂದು ತಿಳಿಯದಿರಲು ಭಗವಂತ ಅರ್ಧ ಸಿಂಹ ಅರ್ಧ ಮಾನವನಾಗಿ ಕಾಣಿಸಿಕೊಂಡನು. ಪ್ರಹ್ಲಾದನ ಹೇಳಿಕೆಯನ್ನು ಪುಷ್ಟೀಕರಿಸಲು ಭಗವಂತನು ತನ್ನ ಭಕ್ತನು ಎಂದೂ ಸೋಲುವುದಿಲ್ಲ ಎಂಬುದನ್ನು ತೋರಿಸಿಕೊಟ್ಟನು. ಪ್ರಹ್ಲಾದನ ರಾಕ್ಷಸ ಪಿತನು ಪ್ರಹ್ಲಾದನನ್ನು ಕೊಂದು ಹಾಕುವುದಾಗಿ ಮತ್ತೆ ಮತ್ತೆ ಹೆದರಿಸಿದ್ದನು. ಆದರೆ ತನಗೆ ಪರಮಪ್ರಭುವಿನ ರಕ್ಷಣೆ ಇರುವುದರಿಂದ ತನ್ನನ್ನು ಕೊಲ್ಲಲು ಅವನಿಗೆ ಸಾಧ್ಯವಿಲ್ಲವೆಂಬ ಆತ್ಮವಿಶ್ವಾಸ ಪ್ರಹ್ಲಾದನಿಗಿತ್ತು. ಭಗವಂತನು ಕಂಬದೊಳಗಿನಿಂದ ಕಾಣಿಸಿಕೊಂಡು ತನ್ನ ಭಕ್ತನಿಗೆ ಚಿಂತಿಸಬೇಡ, ನಾನು ಇಲ್ಲಿದ್ದೇನೆ ಎನ್ನುವಂತೆ ಆಶ್ವಾಸನೆ ನೀಡಿದನು. ನರಸಿಂಹದೇವನ ರೂಪದಲ್ಲಿ ತನ್ನನ್ನು ಪ್ರಕಟಪಡಿಸಿಕೊಂಡು ಭಗವಂತನು ಯಾವುದೇ ಪ್ರಾಣಿಯಿಂದಾಗಲಿ ಮನುಷ್ಯನಿಂದಾಗಲಿ ಹಿರಣ್ಯಕಶಿಪುವು ಸಾಯುವಂತಿಲ್ಲ ಎಂಬ ಬ್ರಹ್ಮದೇವನ ಮಾತನ್ನು ಸುಳ್ಳು ಮಾಡಲಿಲ್ಲ. ಆದ್ದರಿಂದಲೇ ಭಗವಂತನು ಪೂರ್ತಿ ಮನುಷ್ಯನೆಂದಾಗಲಿ ಪೂರ್ತಿ ಸಿಂಹವೆಂದಾಗಲಿ ಹೇಳಲಾಗದಂತಹ ರೂಪದಲ್ಲಿ ಕಾಣಿಸಿಕೊಂಡನು. ಹಿರಣ್ಯಕಶಿಪುವು ಆ ಭಯಂಕರ ಶಬ್ದ ಎಲ್ಲಿಂದ ಬಂತು ಎಂದು ತಿಳಿಯಲು ಸುತ್ತಲೂ ನೋಡುತ್ತಿರುವಾಗ ಮನುಷ್ಯನೆಂದಾಗಲಿ ಸಿಂಹವೆಂದಾಗಲಿ ಖಚಿತವಾಗಿ ಹೇಳಲಾರದಂತಹ ಭಗವಂತನ ವಿಚಿತ್ರ ಆಕೃತಿಯೊಂದು ಸ್ತಂಭದಿಂದ ಹೊರಬಂದಿತು. ಅರೆ ಮನುಷ್ಯ, ಅರೆ ಸಿಂಹಾಕೃತಿಯ ಈ ಪ್ರಾಣಿ ಯಾವುದು ಎಂದು ಹಿರಣ್ಯಕಶಿಪುವು ಆಶ್ಚರ್ಯಚಕಿತನಾದನು. ರಾಕ್ಷಸನು ಪರಮಪ್ರಭುವಿನ ಅಪರಿಮಿತ ಶಕ್ತಿಯನ್ನು ಅಳೆಯಲಾರ. ವೇದಗಳಲ್ಲಿ ಹೇಳಿರುವಂತೆ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಭಗವಂತನ ಶಕ್ತಿ ವೈವಿಧ್ಯಗಳು ತಂತಾನೇ ಅವನ ಜ್ಞಾನ ಪ್ರದರ್ಶಕಗಳಾಗಿ ಸದಾ ಕೆಲಸ ಮಾಡುತ್ತವೆ. ಸಿಂಹ ಮತ್ತು ಮನುಷ್ಯಾಕಾರ ಎರಡನ್ನೂ ಕೂಡಿಸಬಹುದೆಂಬ ವಿಷಯ ರಾಕ್ಷಸನಾದವನಿಗೆ ಪರಮಾಶ್ಚರ್ಯಕರ. ಏಕೆಂದರೆ ರಾಕ್ಷಸನಿಗೆ ಸರ್ವಶಕ್ತನೆಂದು ಕರೆಯಲಾಗುವ ಭಗವಂತನ ಊಹಿಸಲು ಅಸಾಧ್ಯವಾದ ಶಕ್ತಿಯ ಅನುಭವ ಇಲ್ಲ. ದಾನವರು ಭಗವಂತನ ಸರ್ವಶಕ್ತಿತ್ವವನ್ನು ಅರಿಯಲಾರರು. ಅವರು ಭಗವಂತನನ್ನು ತಮ್ಮಲ್ಲೇ ಒಬ್ಬನಿಗೆ ಹೋಲಿಸುತ್ತಾರೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ. ಶ್ರೀಕೃಷ್ಣನು ಇತರ ಮಾನವ ಜೀವಿಗಳ ಉಪಕಾರಕ್ಕಾಗಿ ಕಾಣಿಸಿಕೊಳ್ಳುವ ಒಬ್ಬ ಸಾಧಾರಣ ಮನುಷ್ಯನೆಂದು ಮೂಢರು ಭಾವಿಸುತ್ತಾರೆ. ಪರಂಭಾವಮಜಾನಂತಹ. ಮೂರ್ಖರು, ದುರುಳರು ಮತ್ತು ರಾಕ್ಷಸರು ಭಗವಂತನ ಪರಮಶಕ್ತಿಯನ್ನು ಅರಿಯಲಾರರು. ಭಗವಂತನು ಯಾವುದನ್ನು ಬೇಕಾದರೂ ಮಾಡಬಲ್ಲನು. ನಿಜವಾಗಿ ಅವನು ತನಗೆ ಇಷ್ಟ ಬಂದದ್ದನ್ನು ಮಾಡಬಲ್ಲನು. ಹಿರಣ್ಯಕಶಿಪುವು ಬ್ರಹ್ಮದೇವನಿಂದ ವರಗಳನ್ನು ಪಡೆದಾಗ ತಾನು ಪ್ರಾಣಿಯಿಂದಾಗಲಿ ಮನುಷ್ಯನಿಂದಾಗಲಿ ಸಾಯಬಾರದು ಎಂಬ ವರವನ್ನು ಪಡೆದದ್ದರಿಂದ ತಾನು ಸುರಕ್ಷಿತನೆಂದು ಭಾವಿಸಿದ್ದನು. ಪ್ರಾಣಿ ಮತ್ತು ಮನುಷ್ಯ ರೂಪಗಳನ್ನು ಕೂಡಿಸುವಂತಹ ಒಂದು ಆಕಾರದಿಂದ ತನಗೆ ದಿಕ್ಕು ತೋಚದಂತಾಗುತ್ತದೆ ಎಂದು ಅವನು ಎಂದೂ ಭಾವಿಸಿರಲಿಲ್ಲ. ದೇವೋತ್ತಮ ಪರಮಪುರುಷನ ಸರ್ವಶಕ್ತಿತ್ವದ ಅರ್ಥ ಇದೇ. ಹಿರಣ್ಯಕಶಿಪುವು ತನ್ನ ಮುಂದೆ ನಿಂತಿರುವ ನರಸಿಂಹದೇವನ ಆಕಾರವನ್ನು ಚಿಂತನೆ ಮಾಡಿದನು. ಭಗವಂತನ ರೂಪ ಅತಿ ಭಯಂಕರವಾಗಿತ್ತು. ಭಗವಂತನ ಕಣ್ಣುಗಳು ಕರಗಿದ ಚಿನ್ನದಂತೆ ಕೆಂಡಾಮಂಡಲವಾಗಿದ್ದವು. ಹೊಳೆಯುವ ಕೇಸರಗಳು ಅವನ ಭಯಂಕರವಾದ ಮುಖದ ಉದ್ದಗಲಗಳನ್ನು ಹೆಚ್ಚಿಸಿದ್ದವು. ಕೋರೆದಾಡೆಗಳು ಭಯಾನಕವಾಗಿದ್ದವು. ಈಟಿಯ ಮೊನೆಯಂತಿರುವ ನಾಲಿಗೆಯು ಕಾಳಗದ ಖಡ್ಗದಂತೆ ಅತ್ತೆತ್ತ ಚಲಿಸುತ್ತಿತ್ತು. ಅಲ್ಲಾಡದೆ ನೆಟ್ಟಗೆ ನಿಮಿರಿ ನಿಂತಿರುವ ಕಿವಿಗಳು, ಅರಳಿದ ಹೊಳ್ಳೆಗಳು, ಬಿಚ್ಚಿದ ಬಾಯಿ ಪರ್ವತದ ಗುಹೆಯಂತೆ ಇದ್ದವು. ಅವನ ದವಡೆಗಳು ಭಯಂಕರವಾಗಿ ಅಗಲಿಸಲ್ಪಟ್ಟಿದ್ದವು. ಅವನ ಭಾರೀ ದೇಹ ಆಕಾಶವನ್ನು ಮುಟ್ಟಿತ್ತು. ಕತ್ತು ತುಂಬ ಕಿರಿದಾಗಿಯೂ ಗಿಡ್ಡವಾಗಿಯೂ ಇತ್ತು. ಅವನದು ವಿಶಾಲವಾದ ಎದೆ, ಸಣ್ಣ ನಡು, ಚಂದ್ರನ ಕಿರಣಗಳಂತೆ ಬೆಳ್ಳಗಿರುವ ಮೈಗೂದಲು. ಅವನ ತೋಳುಗಳು ಸೇನೆಯ ಸಾಲುಗಳಂತೆ ಎಲ್ಲ ದಿಕ್ಕುಗಳಲ್ಲೂ ಹರಡಿದ್ದವು. ರಾಕ್ಷಸರು, ದುರುಳರು, ನಾಸ್ತಿಕರನ್ನು ಭಗವಂತನು ತನ್ನ ಶಂಖ, ಚಕ್ರ, ಗದಾ, ಪದ್ಮಗಳಿಂದಲೂ ಮತ್ತಿತರ ಆಯುಧಗಳಿಂದಲೂ ಕೊಂದನು. ಹಿರಣ್ಯಕಶಿಪುವು ತನಗೆ ತಾನೇ ಹೇಳಿಕೊಂಡನು, ಮಹಾಯೋಗ ಸಿದ್ಧಿಯುಳ್ಳ ಭಗವಾನ್ ವಿಷ್ಣುವು ನನ್ನನ್ನು ಕೊಲ್ಲುವ ಸಲುವಾಗಿ ಈ ಹೂಟವನ್ನು ಹೂಡಿರುವನು. ಆದರೆ ಅಂತಹ ಹೂಟದ ಫಲವಾದರೂ ಏನು? ನನ್ನ ಮೇಲೆ ಯಾರು ತಾನೇ ಹೋರಾಡಬಲ್ಲರು? ಹೀಗೆ ಯೋಚಿಸಿ
ಹಿರಣ್ಯಕಶಿಪುವು ತನ್ನ ಗದೆಯನ್ನು ಎತ್ತಿ ಆನೆಯಂತೆ ಭಗವಂತನ ಮೇಲೆ ಎರಗಿದನು. ಕಾಡಿನಲ್ಲಿ ಕೆಲವು ವೇಳೆ ಸಿಂಹಗಳು ಆನೆಗಳು ಕಾದಾಡುತ್ತವೆ. ಇಲ್ಲಿ ಭಗವಂತನು ಸಿಂಹದಂತೆ ಕಂಡನು. ಹಿರಣ್ಯಕಶಿಪುವು ಭಗವಂತನಿಗೆ ಹೆದರದೆ ಅವನ ಮೇಲೆ ಆನೆಯಂತೆ ಎರಗಿದನು. ಸಾಮಾನ್ಯವಾಗಿ ಸಿಂಹವು ಆನೆಯನ್ನು ಸೋಲಿಸುತ್ತದೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವ ಹೋಲಿಕೆಯು ಬಹಳ ಉಚಿತವಾಗಿದೆ. ಅಗ್ನಿಜ್ವಾಲೆಯಲ್ಲಿ ಬಲವಂತವಾಗಿ ಬಿದ್ದ ಪತಂಗವು ಕಣ್ಮರೆಯಾಗುವಂತೆ ತೇಜೋಮಯನಾದ ಭಗವಂತನ ಮೇಲೆ ಹಿರಣ್ಯಕಶಿಪುವು ಎರಗಿದಾಗ ಹಿರಣ್ಯಕಶಿಪುವು ಕಣ್ಣಿಗೇ ಕಾಣದಂತಾದನು. ಇದು ಸೋಜಿಗವೇನಲ್ಲ, ಏಕೆಂದರೆ ಭಗವಂತನು ನಿತ್ಯ ಶುದ್ಧ ಸತ್ವಪೂರ್ಣನು. ಹಿಂದೆ ಸೃಷ್ಟಿಕಾಲದಲ್ಲಿ ಭಗವಂತನು ಅಂಧಕಾರಮಯವಾದ ಬ್ರಹ್ಮಾಂಡವನ್ನು ಪ್ರವೇಶಿಸಿ ಅದನ್ನು ತನ್ನ ಆಧ್ಯಾತ್ಮಿಕ ತೇಜಸ್ಸಿನಿಂದ ಬೆಳಗಿದನು. ಭಗವಂತನು ದಿವ್ಯವಾದ ಶುದ್ಧ ಸತ್ವ ನೆಲೆಯಲ್ಲಿ ಇರುವವನು. ಭೌತ ಜಗತ್ತು ಸಾಮಾನ್ಯವಾಗಿ ತಮೋಗುಣದ ಅಧೀನದಲ್ಲಿದೆ. ಆದರೆ ಆಧ್ಯಾತ್ಮಿಕ ಜಗತ್ತು ಭಗವಂತನ ಸಾನ್ನಿಧ್ಯದಿಂದಲೂ ತೇಜಸ್ಸಿನಿಂದಲೂ ಎಲ್ಲ ಬಗೆಯ ತಮಸ್ಸು ಮತ್ತು ರಜೋಗುಣ ಅಥವಾ ಕಲುಷಿತ ಸತ್ವಗುಣಗಳ ಕಲ್ಮಶಗಳಿಂದ ಮುಕ್ತವಾಗಿದೆ. ಈ ಐಹಿಕ ಜಗತ್ತಿನಲ್ಲಿ ಬ್ರಾಹ್ಮಣ್ಯ ರೂಪದಲ್ಲಿ ಸತ್ವಗುಣದ ಛಾಯೆ ಇದ್ದರೂ ರಜೋಗುಣ ಮತ್ತು ತಮೋಗುಣಗಳ ಆಧಿಕ್ಯದಿಂದಾಗಿ ಅಂತಹ ಗುಣಗಳು ಕೆಲವು ವೇಳೆ ಕಣ್ಣಿಗೆ ಕಾಣುವುದೇ ಇಲ್ಲ. ಆದರೆ ಭಗವಂತನದು ನಿತ್ಯ ಪಾರಮಾರ್ಥಿಕ ನೆಲೆಯಾದ್ದರಿಂದ ಐಹಿಕವಾದ ರಜಸ್ತಮೋ ಗುಣಗಳು ಭಗವಂತನನ್ನು ತಟ್ಟಲಾರವು. ಭಗವಂತನು ಎಲ್ಲಿರುತ್ತಾನೋ ಅಲ್ಲಿ ತಮೋಗುಣದ ಅಂಧಕಾರ ಇರಲು ಸಾಧ್ಯವೇ ಇಲ್ಲ. ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ ಯಹ ಕೃಷ್ಣ ತಹ ನಹಿ ಮಾಯಾರ ಅಧಿಕಾರ ಎಂದು ಚೈತನ್ಯ ಮಹಾಪ್ರಭುಗಳು ತಿಳಿಸಿರುತ್ತಾರೆ. ದೇವರು ಬೆಳಕು, ಅಜ್ಞಾನವೇ ಅಂಧಕಾರ. ಎಲ್ಲಿ ದೇವರಿದ್ದಾನೋ ಅಲ್ಲಿ ಅಂಧಕಾರವಿಲ್ಲ. ಈ ಐಹಿಕ ಜಗತ್ತು ಅಂಧಕಾರ ಹಾಗೂ ಆಧ್ಯಾತ್ಮಿಕ ಜೀವನದ ಬಗ್ಗೆ ಅಜ್ಞಾನಗಳಿಂದ ತುಂಬಿದೆ. ಆದರೆ ಭಕ್ತಿಯೋಗದ ಅನುಷ್ಠಾನದಿಂದ ಈ ಅಜ್ಞಾನವು ತೊಲಗುತ್ತದೆ. ಪ್ರಹ್ಲಾದನ ಭಕ್ತಿಯೋಗದಿಂದ ಭಗವಂತನು ಪ್ರತ್ಯಕ್ಷನಾದನು. ಭಗವಂತನು ಪ್ರತ್ಯಕ್ಷವಾದೊಡನೆ ಭಗವಂತ ಶುದ್ಧ ಸತ್ವಗುಣದಿಂದ ಅಥವಾ ಬ್ರಹ್ಮ ತೇಜಸ್ಸಿನಿಂದ ಹಿರಣ್ಯಕಶಿಪುವಿನ ರಜಸ್ತಮೋ ಗುಣಗಳು ಅಡಗಿ ಹೋದವು. ಆ ತೇಜೋತ್ಕರ್ಷದಿಂದ ಹಿರಣ್ಯಕಶಿಪುವು ಕಣ್ಣಿಗೆ ಕಾಣದಂತಾದನು ಅಥವಾ ಅವನ ಪ್ರಭಾವವು ತೃಣಪ್ರಾಯವಾಯಿತು. ಶಾಸ್ತ್ರದಲ್ಲಿ ಹೇಳಿರುವಂತೆ ಐಹಿಕ ಜಗತ್ತಿನ ಅಂಧಕಾರ ಹೇಗೆ ತೊಲಗುತ್ತದೆ ಎಂಬುದಕ್ಕೆ ಇದೊಂದು ನಿದರ್ಶನ. ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಕಮಲದಿಂದ ಹುಟ್ಟಿದಾಗ ಬ್ರಹ್ಮನಿಗೆ ಎಲ್ಲವೂ ಅಂಧಕಾರಮಯವಾಗಿ ಕಂಡಿತು. ಆದರೆ ಅವನು ದೇವೋತ್ತಮ ಪರಮಪುರುಷನಿಂದ ಜ್ಞಾನ ಸಂಪಾದನೆ ಮಾಡಿದಾಗ ಎಲ್ಲವೂ ಸ್ಪಷ್ಟವಾಗಿ ಕಂಡಿತು. ರಾತ್ರಿಯಿಂದ ಹಗಲಿಗೆ ಬಂದಾಗ ಎಲ್ಲವೂ ಸ್ಪಷ್ಟವಾಗುವಂತೆ. ಇಲ್ಲಿ ಮುಖ್ಯವಾದ ವಿಷಯವೆಂದರೆ ನಾವು ಪ್ರಕೃತಿಯ ತ್ರಿಗುಣಗಳಲ್ಲಿ ಇರುವವರೆಗೆ ಸದಾ ಅಂಧಕಾರದಲ್ಲೇ ಇರುತ್ತೇವೆ. ಭಕ್ತಿಯೋಗದ ಅನುಷ್ಠಾನದಿಂದ ಭಗವಂತನನ್ನು ಆವಾಹನೆ ಮಾಡದೆ ಈ ಕತ್ತಲನ್ನು ತೊಲಗಿಸಲು ಸಾಧ್ಯವಿಲ್ಲ. ಭಕ್ತಿಯೋಗವು ಐಹಿಕ ಕಲ್ಮಶರಹಿತವಾದ ದಿವ್ಯ ನೆಲೆಯನ್ನು ಸೃಷ್ಟಿಸುತ್ತದೆ. ಮಹಾರಾಕ್ಷಸನಾದ ಹಿರಣ್ಯಕಶಿಪುವು ಕೋಪಾವಿಷ್ಟನಾಗಿ ತನ್ನ ಗದೆಯನ್ನು ಬೀಸುತ್ತಾ ನರಸಿಂಹದೇವನ ಮೇಲೆರಗಿ ಅವನನ್ನು ಹೊಡೆಯಲು ಪ್ರಾರಂಭಿಸಿದನು. ಆದರೆ ಗರುಡನು ಸರ್ಪವನ್ನು ಹಿಡಿಯುವಂತೆ ನರಸಿಂಹದೇವನು ಆ ಮಹಾರಾಕ್ಷಸನನ್ನು ಅವನ ಗದೆಯ ಸಮೇತವಾಗಿ ಹಿಡಿದುಕೊಂಡನು. ಗರುಡನು ಕೆಲವು ವೇಳೆ ಆಟಕ್ಕಾಗಿ ತಾನು ಕಚ್ಚಿ ಹಿಡಿದ ಹಾವನ್ನು ಕೆಳಕ್ಕೆ ಬಿಡುವಂತೆ ನರಸಿಂಹದೇವನು ಹಿರಣ್ಯಕಶಿಪುವಿಗೆ ತನ್ನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಅವಕಾಶ ಕೊಟ್ಟಾಗ ತಮ್ಮ ತಮ್ಮ ಧಾಮಗಳನ್ನು ಕಳೆದುಕೊಂಡು ರಾಕ್ಷಸನಿಗೆ ಹೆದರಿಕೊಂಡು ಮೋಡಗಳ ಹಿಂದೆ ಅವಿತುಕೊಂಡಿದ್ದ ದೇವತೆಗಳಿಗೆ ಈ ಘಟನೆ ಇಷ್ಟವಾಗಲಿಲ್ಲ. ನಿಜವಾಗಿ ಹೇಳುವುದಾದರೆ ಅವರು ಗಾಬರಿಯಾದರು. ಹಿರಣ್ಯಕಶಿಪುವನ್ನು ಕೊಲ್ಲುವಾಗ ನರಸಿಂಹದೇವನು ಆ ರಾಕ್ಷಸನಿಗೆ ತನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಒಂದು ಅವಕಾಶ ಕೊಟ್ಟದ್ದು ದೇವತೆಗಳಿಗೆ ಹಿಡಿಸಲಿಲ್ಲ. ಏಕೆಂದರೆ ಅವರು ಹಿರಣ್ಯಕಶಿಪುವನ್ನು ಕಂಡರೆ ಬಹಳ ಹೆದರುತ್ತಿದ್ದರು. ಹೇಗಾದರೂ ಹಿರಣ್ಯಕಶಿಪುವು ನರಸಿಂಹದೇವನ ಹಿಡಿತದಿಂದ ತಪ್ಪಿಸಿಕೊಂಡು ತಾವು ಆನಂದಾತಿರೇಕದಿಂದ ಅವನ ಸಾವನ್ನು ಎದುರು ನೋಡುತ್ತಿರುವುದನ್ನು ಹಿರಣ್ಯಕಶಿಪುವು ನೋಡಿಬಿಟ್ಟರೆ ಅವನು ತಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಬಹುದೆಂದು ದೇವತೆಗಳು ಭಾವಿಸಿದರು. ಈ ಕಾರಣಕ್ಕಾಗಿ ಅವರು ಬಹಳಷ್ಟು ಹೆದರಿದರು. ಹಿರಣ್ಯಕಶಿಪುವು ನರಸಿಂಹದೇವನ ಹಿಡಿತದಿಂದ ಬಿಡುಗಡೆಯಾದಾಗ ತನ್ನ ಪರಾಕ್ರಮವನ್ನು ಕಂಡು ನರಸಿಂಹದೇವನು ಹೆದರಿದ್ದಾನೆಂದು ಅವನು ತಪ್ಪಾಗಿ ಭಾವಿಸಿದನು. ಆದ್ದರಿಂದ ಕಾದಾಟವನ್ನು ನಿಲ್ಲಿಸಿ ತುಸು ವಿಶ್ರಾಂತಿಯನ್ನು ಪಡೆದು ಮತ್ತೆ ತನ್ನ ಕತ್ತಿ ಗುರಾಣಿಗಳನ್ನು ತೆಗೆದುಕೊಂಡು ರಭಸದಿಂದ ಭಗವಂತನ ಮೇಲೆ ಎರಗಿದನು. ಪಾಪಕರ್ಮಗಳನ್ನು ಮಾಡಿದವನು ಐಹಿಕ ಸುಖಭೋಗಗಳನ್ನು ಅನುಭವಿಸುವಾಗ ಮೂರ್ಖರು ಕೆಲವು ವೇಳೆ
ಈ ಪಾಪಿ ಸುಖವನ್ನು ಅನುಭವಿಸುತ್ತಾ ಪುಣ್ಯವಂತನು ಕಷ್ಟಪಡುತ್ತಿದ್ದಾನಲ್ಲ, ಇದು ಹೇಗೆ ಸಾಧ್ಯ ಎಂದು ಅಂದುಕೊಳ್ಳುತ್ತಾರೆ. ಪರಮಪ್ರಭುವಿನ ಇಚ್ಛೆಯಂತೆ ಪಾಪಿಗೆ ಅವನು ಐಹಿಕ ಪ್ರಕೃತಿಯ ಹಿಡಿತದಲ್ಲಿ ಇಲ್ಲವೋ ಏನೋ ಎಂಬಂತೆ ಒಂದು ಅವಕಾಶ ಕೊಡಲಾಗುವುದು. ಇದು ಅವನನ್ನು ಕೇವಲ ಹುಂಬನನ್ನಾಗಿ ಮಾಡಲು ಅಷ್ಟೇ. ಪ್ರಕೃತಿ ನಿಯಮಗಳಿಗೆ ವಿರುದ್ಧವಾಗಿ ನಡೆಯುವ ಪಾಪಿಯನ್ನು ಶಿಕ್ಷಿಸಲೇಬೇಕು. ಆದರೆ ಕೆಲವು ವೇಳೆ ಅವನಿಗೆ ಆಟ ಆಡಲು ಒಂದು ಅವಕಾಶವನ್ನು ಕೊಡಲಾಗುವುದು. ಹಾಗೆಯೇ ನರಸಿಂಹದೇವನು ತನ್ನ ಕೈಗಳ ಹಿಡಿತವನ್ನು ಬಿಟ್ಟು ಹಿರಣ್ಯಕಶಿಪುವಿಗೆ ಒಂದು ಅವಕಾಶವನ್ನು ಕೊಟ್ಟನು. ಕೊನೆಗೆ ಹಿರಣ್ಯಕಶಿಪುವು ನರಸಿಂಹದೇವನ ಕೈಯಲ್ಲಿ ಸಾಯುವುದು ಅವನ ಹಣೆಯಲ್ಲಿ ಬರೆದಿತ್ತು. ಆದರೆ ಸುಮ್ಮನೆ ತಮಾಷೆ ನೋಡಲು ಎಂಬಂತೆ ಭಗವಂತನು ತನ್ನ ಕೈಗಳಿಂದ ತಪ್ಪಿಸಿಕೊಳ್ಳಲು ಅವನಿಗೊಂದು ಅವಕಾಶವನ್ನು ಕೊಟ್ಟನು. ಮುಂದೇನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.